ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿದ್ಯಾ ಮಲ್ನಾಡ್. ಚಾಟಿ ಇಲ್ದೆ ಬುಗುರಿ ಆಡಿಸ್ತಿದ್ದಾರ ಸರಾಬು ಕಾಂಟ್ರಾಕ್ಟರ್ ಮಕ್ಕಳು. ಪ್ರತಿ ತಿಂಗಳು ಅಣ್ತಮ್ಮಸ್ ರಗಳೆ ರಾಮಾಯಣ, ದೋಸ್ತಿಗಳಿಗೆ ಜಾರಕಿಹೊಳಿ ಕಾಟ, ಅಣ್ತಮ್ಮಂದಿರ ಕಿತ್ತಾಟ, ಸರ್ಕಾರಕ್ಕೆ ಕಂಟಕ. ಯಾರ್ ಕಂಟ್ರೋಲ್ಗೂ ಇವರು ಸಿಗಲ್ಲ ಯಾಕೆ? ಯಾವಾಗ್ಲೂ ಜಾರಕಿಹೊಳಿ ಬ್ರದರ್ಸ್ ಸುತ್ತೋದ್ಯಾಕೆ ಆಪರೇಷನ್ ಕಮಲ. ಅವತ್ತು ಆಕೆ ಹೊತ್ತಿಸಿದ ಬೆಂಕಿ ಸರ್ಕಾರವನ್ನೇ ಬಲಿ ತೆಗೆದುಕೊಳ್ಳುತ್ತಾ. ಇದು ಹೊತ್ತಿನ ವಿಶೇಷ. ಸಾಹುಕಾರ, ಆಕೆ ಮತ್ತು ಆ ವಿಲನ್. ನಾವು ನಿನ್ನೆಯಷ್ಟೇ ಹೇಳಿದ್ವಿ, ಎಲೆಕ್ಷನ್ ಮುಗಿತಾ ಇದ್ದಂಗೆ ಆಪರೇಷನ್ ಕಮಲ ಪಾರ್ಟ್ 5 ಅಂತ. ಎಲೆಕ್ಷನ್ ಮುಗಿಯೋದಿರ್ಲಿ, ಆಗ್ಲೇ ಸಾಹುಕಾರನ ಅಡ್ಡಾದಿಂದ ಮೈತ್ರಿ ಸರ್ಕಾರಕ್ಕೆ ಬಾಂಬ್ ಮೇಲೆ ಬಾಂಬ್ಗಳು ಬೀಳ್ತಾನೆ ಇದೆ. ಆತ ವೋಟ್ ಮಾಡಿ ಆಚೆ ಬರ್ತಿದ್ದಂಗೆ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡೋದಾಗಿ ಬಾಂಬ್ ಸಿಡಿಸಿದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿ ಮೊದಲು ರಾಜೀನಾಮೆ ಕೊಡ್ಲಿ ಅಂತವ್ರೆ. ಹೀಗೆ ಅಣ್ತಮ್ಮಸ್ ಕಲಹಕ್ಕೆ ಬೀಳ್ತಿದ್ದಂಗೆ ಇತ್ತ ಬಿಜೆಪಿಯಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಬಿಎಸ್ವೈನೇ ಸಿಎಂ ಅನ್ನೋಕೆ ಶುರುವಾಗ್ಬಿಟ್ಟಿದ್ದಾರೆ. ಏನಿದು ಅಣ್ತಮ್ಮಸ್ ರಗಳೆ ರಾಮಾಯಣ? ಹ್ಯಾವ್ ಅ ಲುಕ್. ಚಾಟಿಯಲ್ದೆ ಬುಗುರಿ ಆಡಿಸ್ತಿದ್ದಾರ ಸರಾಬು ಕಾಂಟ್ರಾಕ್ಟರ್ ಮಕ್ಕಳು. ಪ್ರತಿ ತಿಂಗಳು ಅಣ್ತಮಾಸ್ ರಗಳೆ ರಾಮಾಯಣ, ದೋಸ್ತಿಗಳಿಗೆ ಜಾರಕಿಹೊಳಿ ಕಾಟ, ಅಣ್ತಮ್ಮಂದಿರ ಕಿತ್ತಾಟ, ಸರ್ಕಾರಕ್ಕೆ ಕಂಟಕ. ಯಾರ ಕಂಟ್ರೋಲ್ಗೂ ಇವರು ಸಿಗಲ್ಲಬೇಕೆ? ಯಾವಾಗ್ಲೂ ಜಾರಕಿಹೊಳಿ ಬ್ರದರ್ಸ್ ಸುತ್ತೋದ್ಯಾಕೆ ಆಪರೇಷನ್ ಕಮಲ. ಅಂದು ಆಕೆ ಹೊತ್ತಿಸಿದ ಬೆಂಕಿ ಸರ್ಕಾರವನ್ನೇ ಬಲಿ ತೆಗೆದುಕೊಳ್ಳುತ್ತಾ. ಯಾರಾಕೆ? ನಿಮ್ಗೆ ಹೊಸದಾಗಿ ಏನು ಹೇಳ್ಬೇಕಿಲ್ಲ, ಎಲ್ಲ ಗೊತ್ತಿರೋದೆ. ಆ ಬಗ್ಗೆ ಹೇಳೋಕ್ಕೂ ಮುನ್ನ ಈಗ ಸದ್ಯ ದೋಸ್ತಿ ಸರ್ಕಾರಕ್ಕೆ ಕಂಟಕ ಆಗ್ತಿರೋದೆ ಈ ಅಣ್ತಮ್ಮಸ್. ಪ್ರತಿ ಬಾರಿ ಆಪರೇಷನ್ ಕಮಲದ ಸೌಂಡ್ ಕೇಳಿ ಬಂದಾಗಲೆಲ್ಲ ಮೊದಲು ಕೇಳಿ ಬರುವಂತಹ ಹೆಸರೇ ರಮೇಶ್ ಜಾರಕಿಹೊಳಿ. ಕಳೆದ ಮಾರ್ಚ್ನಲ್ಲೂ ಬಿಜೆಪಿಯವರು ಸರ್ಕಾರವನ್ನ ರಚನೆಯ ಬಗ್ಗೆ ಕನಸು ಕಂಡಿದ್ದೇ ಇದೇ ರಮೇಶ್ ಜಾರಕಿಹೊಳಿಯಿಂದಾಗಿ. ಸಂಕ್ರಾಂತಿಗೆ ಸರ್ಕಾರ ಉರುಳಿಸ್ತೀವಿ ಅಂತ ಟಾಮ್ ಹೊಡೆದಿದ್ದು ಕೂಡ ಇದೇ ರಮೇಶ್ ಜಾರಕಿಹೊಳಿಯಿಂದಾಗಿಯೇ. ಈಗ ಮತ್ತೆ ಸರ್ಕಾರ ಅಲ್ಲಾಡೋಕೆ ಶುರುವಾಗಿರುವುದು ಕೂಡ ಇದೇ ರಮೇಶ್ ಜಾರಕಿಹೊಳಿಯಿಂದಲೇ. ನಾವು ತಾಂತ್ರಿಕ ಕಾಂಗ್ರೆಸ್ ಪಕ್ಷ ಶಾಸಕದನೆ, ಕಾಂಗ್ರೆಸ್ ತಗದನೆ, ಕಾಂಗ್ರೆಸ್ ರಾಜೀನಾಮೆ ಕೊಟ್ಟಲು ಮುಂದಿನ ನಿರ್ಧಾರ ಮಾಡ್ತೀನಿ. ಈಗ ರಾಜೀನಾಮೆ ಕೊಟ್ಟಿಲ್ಲ. ಅವಾಗ ನಾನು ಒಬ್ಬ ಸೀನಿಯರ್ ಶಾಸಕನಾಗಿ ಬೇಜವಾಬ್ದಾರಿಯಿಂದ ತಲೆ ಕೆಟ್ಟ ಮಾತಾಡೋ ಬದಲಿ ಹತಾಶ ಭವನ ಮಾತಾಡೋಕ್ಕಿಂತ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ 5 ಶಾಸಕರೋದನ್ನ ನನಗೆ ಜವಾಬ್ದಾರಿ ಬರ್ತದೆ. ನಾವು ಯಾವಾಗ ನಾನು ಪಕ್ಷ ವಿರೋಧ ಮಾಡ್ತೇನೆ ನನಗೆ ರಾಜೀನಾಮೆ ಕೊಟ್ಟು ಮಾಡೋಕತ್ತೆ. ನನಗೆ ಕತ್ಲಾ ಕೂತ್ ಕಲ್ವಿ ಅಂತ ಗಂಡಗಣ ಅಲ್ಲ, ನಾವು ಓಪನ್ ಮಾಡೋ ಗಂಡಸಂದ್ರು ಸುಳ್ಳ ಹತಾಶ ಭವನ ಮಾಡುವಂಥ ಜನಕ್ಕೆ ಮುಂದಿನ ಉತ್ತರ ಕೊಡ್ತೇವೆ. ರಮೇಶ್ ಜಾರಕಿಹೊಳಿ ಹೀಗೆ ಅಂತಿದ್ದಾಗಲೇ ಸತೀಶ್ ಜಾರಕಿಹೊಳಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ರಾಜೀನಾಮೆ ಕೊಡೋದಾದ್ರೆ ಬೇಗ ಆ ಕೆಲಸ ಮಾಡ್ಲಿ. ಈತನಿಗೆ ಸಚಿವ ಸ್ಥಾನಕ್ಕಿಂತ ಮತ್ಯಾವ ಸ್ಥಾನ ಕೊಡಬೇಕಿತ್ತು, ಕಿರೀಟ ಹಾಕ್ಬೇಕಿತ್ತ. ಇವನಿಗೆ ಸಂಭಾಳಿಸೋಕೆ ಬರಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಅಂತ ಸಹೋದರನ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ವಿರೋಧ ಚಟುವಟಿಕೆ ಸ್ಟಾರ್ಟ್ ಮಾಡಿದ್ರು ಅವರು. ಇದಕ್ಕೋತನ 1,000 ಮಂದಿ ಹೇಳಿದ್ರು ಅವರು. ನಿಮ್ಮವ್ರಿಗೆ ಹೇಳಿದ್ರು ಆಸ್ ಎ ಮಿನಿಸ್ಟರ್ ನಾ ಸರ್ಕಾರ ಬೆಳೆಸ್ತೀನಿ, ಈ ಸರ್ಕಾರ ಒಳ್ಳೆಯಲ್ಲ, ಸರ್ಕಾರ ಸರಿ ಇಲ್ಲ ಅಂತ ಹೇಳಿದಾರೆ. ಮತ್ತೆ ಪಕ್ಷ ಏನ ಹಂಗೆ ಇಟ್ಕೊಂಡು ಸುಮ್ಮನೆ ಕಣ್ಣು ಮುಸ್ತತ. ಏನ್ ಮಂತ್ರಿಕಿಂತ ಬತ್ತಿನ ಕೊಡದೈತ್ರಿ, ಮತ್ತೇನ್ ಕಿರೀಟ ಹಾಕ್ಬೇಕಾ? ಏನ್ ಮಾಡ್ಬೇಕು? ಇವನು ಬೇರೆಯವ್ರಿಗೆ ಸಂಭಾಳಿಸ್ಬೇಕ್ರಿ, ಇವ್ ಮಂತ್ರಿ. ದಾಯಾದಿಗಳ ಕಲಹ, ದೋಸ್ತಿ ಸರ್ಕಾರಕ್ಕೆ ಹಾಲಾಹಲ. ಅಣ್ತಮಾಸ್ ಜಗಳ, ಸೌಂಡ್ ಮಾಡುವುದ್ಯಾಕೆ ಆಪರೇಷನ್ ಕಮಲ. ದಾಯಾದಿಗಳ ನಡುವೆ ಕಲಹ ಶುರು ಆಗೋ ಹಾಗಿಲ್ಲ. ಆಪರೇಷನ್ ಕಮಲ ಸೌಂಡ್ ಮಾಡೋಕೆ ಶುರುವಾಗುತ್ತೆ. ಇದಷ್ಟೇ ಇಲ್ಲ, ಆಪರೇಷನ್ ಕಮಲ ಸೌಂಡ್ ಕೇಳಿ ಬರ್ತಿದ್ದಾಗೆ ಮೊದಲಿಗೆ ಹೆಸರು ಕೇಳಿ ಬರೋದೆ ರಮೇಶ್ ಜಾರಕಿಹೊಳಿದು. ಈ ಅಣ್ತಮ್ಮಂದಿರ ರಗಳಿಯೇ ಆಗಾಗ ದೋಸ್ತಿ ಸರ್ಕಾರಕ್ಕೆ ಕಂಟಕ ತರ್ತಿದೆ. ಈ ಕಲಹ ನಿಲ್ಲಿಸೋಕೆ ಕೆಪಿಸಿಸಿಯಿಂದ ಹೈಕಮಾಂಡ್ ವರೆಗೂ ಮಂಡಿ ಊರಿದ್ರೂ ಇದು ಹಿಡಿತಕ್ಕೆ ಬರ್ತಿಲ್ಲ. ಅಷ್ಟಕ್ಕೂ ಈ ದಾಯಾದಿಗಳ ಕಲಹಕ್ಕೆ ಕಾರಣವೇನು? ಸಹೋದರರ ನಡುವೆ ಸರ್ಕಾರವನ್ನೇ ಬೀಳಿಸುವಂತ ಮಟ್ಟಕ್ಕೆ ಹುಟ್ಕೊಂಡಿರುವಂತಹ ದ್ವೇಷವಾದ್ರೂ ಎಂಥದ್ದು? ಇಲ್ಲಿದೆ ನೋಡಿ ಇನ್ಸೈಡ್ ಸ್ಟೋರಿ. ಸೋದರರ ನಡುವಿನ ಭಿನ್ನರಾಗಕ್ಕೆ ಕಾರಣ ಆ ಮೂವರ. ಅವರ ಆ ಕೆಲಸದಿಂದಲೇ ಮುಳುಗುತ್ತಾ ಸರ್ಕಾರ. ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಹೆಮ್ಮರವಾಗಿ ಬೆಳೆದಿರುವಂತಹ ವೈಮನಸ್ಸಿನಿಂದ ಇವತ್ತು ಆಗಾಗ ಬಿಜೆಪಿ ಅವರಿಗೆ ಸರ್ಕಾರ ರಚನೆಯ ಕನಸು ಬೀಳ್ತಿರುತ್ತೆ. ಅವರಿಬ್ಬರ ನಡುವೆ ಅದೆಷ್ಟು ಕೋಪ ಹೊತ್ತಿ ಉರಿಯುತ್ತೋ, ಇತ್ತ ಬಿಜೆಪಿಯಲ್ಲೂ ಸರ್ಕಾರ ರಚನೆಯ ಕನಸು ಇಮ್ಮಡಿಯಾಗುತ್ತೆ.
28 ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅವತ್ತಿಂದ ಹೇಳ್ಕೊಂಡು ಬರ್ತಾ ಇದ್ದೇನೆ, 22 ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅಂತ. ಆ ಗೆದ್ದ ಮೇಲೆ ಕಾಂಗ್ರೆಸ್ JDS ಅಲ್ಲಿರುವಂಥ ಭಿನ್ನಾಭಿಪ್ರಾಯಗಳು 100 ಪಟ್ಟು ಹೆಚ್ಚಾಗುತ್ತೆ. ಅದರ ಪರಿಣಾಮ ಸರ್ಕಾರದ ಮೇಲೆ ಆಗುತ್ತೆ ಅನ್ನೋದು ಎಲ್ಲರೂ ನಿರೀಕ್ಷೆ ಮಾಡ್ತಾರೆ. ಕಾದು ನೋಡೋಣ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ತುಂಬ ಇದೆ, ಭಾಳಷ್ಟು ಅಸಮಾಧಾನ ಇದೆ. ಇವತ್ತು ಕಾಂಗ್ರೆಸ್ JDS ಒಂದಾಗಿದ್ದರು, ಬೆಂಗಳೂರಲ್ಲಿ ಅವರು ಫ್ರೆಂಡ್ಶಿಪ್ ಆಗಿದ್ರು. ಈ ಭಾಗಕ್ಕೆ ಬಂದಂಥ ಟೈಮಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹೋದಂಥ ಟೈಮಲ್ಲಿ ಯಾರು ಕೂಡ ಅವ್ರು ದೋಷಿ ಆಗೋಕ್ಕೆ ರೆಡಿ ಇಲ್ಲ. ಹಂಗಾಗಿ ಅವ್ರು ದೂರ ಇರೋ ಕಾರಣ ಎಲ್ಲರೂ ಕೂಡ ಅಸಮಾಧಾನಗೊಂಡಿರೋ ಕಾರಣ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ನೆನ್ಪಿಟ್ಕೊಳ್ರಿ, ದೊಡ್ಡ ಬದಲಾವಣೆ. ಈ ಚುನಾವಣೆಗಳಾದಂಥ ಭಾಳಷ್ಟು ದೊಡ್ಡ ಬದಲಾವಣೆ ಆಗುತ್ತೆ. ಅದು ಆಪರೇಷನ್ ಕಮಲ, ಆ ಕಮಲ, ಈ ಕಮಲ ನಂತಿರಲ್ಲ. ಒಂದೇ ಒಂದು ಅವರಷ್ಟು ಅವರೇ ಅವರು ಸ್ವತಃ ಅವ್ರು ಬಿದ್ದು ಹೋಗ್ತಾರೆ. ಅವರಷ್ಟು ಅವರೇ ಬ್ಯಾಡ್ ಅಂತೇಳಿ ನಮ್ಮೆಯವರು ಸ್ವತಃ ಬಂದು ನನಗೆ ಸರ್ಕಾರ ಬ್ಯಾಡ್ ಅಂದರೆ ರಾಜೀನಾಮೆ ಕೊಡ್ತಾರೆ. ಅಂಥ ಪರಿಸ್ಥಿತಿ ಬರುತ್ತೆ ಅವ್ರಿಗೆ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ತೋರಿದು BJP ಸೇರಬೇಕು ಅಂತ ರೆಡಿ ಇದ್ದಾರೆ ನೀವು ಹೇಳ್ತಿದ್ದೀರಿ. ನಾನೇನು ನೋಡಿಲ್ಲ, ನಾನು ಚುನಾವಣೆಗೆ ಲೆಟಲ್ ಇದ್ದೀನಿ. ಅನೇಕರು ಕಾಂಗ್ರೆಸ್ಸು BJPಯ ಕಾಂಗ್ರೆಸ್ಸು JDS ಮೈತ್ರಿ ಸರ್ಕಾರದ ಬಗ್ಗೆ ಸಮಾಧಾನ ಇಲ್ಲ ಬಹಳ ಜನಕ್ಕೆ. ಇಲ್ಲದೆ ಇರೋಂಥ ಶಾಸಕರೆಲ್ಲರೂ ಇನ್ನು ಬಹಿರಂಗ ಒಬ್ಬೊಬ್ಬರೇ ಹೇಳಕ್ಕೆ ಶುರು ಮಾಡ್ತಾರೆ. ನಾವು ಆಪರೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ, ಅವರೇ ಬಂದು ಬೀಳ್ತಾ ಇದ್ದಾರೆ ಕಮಲ ಕಮಲ ಕಮಲ, ಮೋದಿ 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 ಅಂತ. ನಾವೇನು ಮಾಡೋಂಥ ಅವಶ್ಯಕತೆ ಇಲ್ಲ, ಅವರೇ ಬರ್ತಾರೆ. ಅವರೇ ಬಿಜೆಪಿ ಮೋದಿ ಮೋದಿ ಅಂತ ಬಂದಾಗ ನಾವು ಬೇಡ 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 ಅಂತ ಹೇಳಿ ನೀನು ಬರ್ರಪ್ಪ ಅಂತೀವಿ. ಬೇಕಾಷ್ಟು ಜನ ಇದ್ದಾರೆ, ಯಾಕೆ ಪಟ್ಟಿ ಕೊಡ್ತೇನೆ ಆಮೇಲೆ. ಕೇಳಿದ್ರಲ್ಲ, ಹೀಗೆ ಇವರೆಲ್ಲ ಕನಸು ಕಾಣೋಕೆ ಕಾರಣವೇ ಈ ಸಹೋದರರ ಸವಾಲ್. ಅಷ್ಟಕ್ಕೂ ಈ ಇಬ್ಬರು ಹೀಗೆ ಆಗಾಗ ಸಿಡಿದು ಬೀಳೋಕೆ ಆ ಮೂವರು ಕಾರಣ ನೋಡಿ. ಮೊದಲಿನಿಂದಲೂ ರಮೇಶ್ ಮತ್ತು ಸತೀಶ್ ನಡುವೆ ಅಷ್ಟಕ್ಕಷ್ಟೇ ಆದ್ರೂ ಕೂಡ ಎಂದೂ ಬಹಿರಂಗವಾಗಿ ಸ್ಫೋಟಗೊಂಡಿರಲಿಲ್ಲ. ಆದ್ರೆ ರಾಜಕೀಯವಾಗಿ ಅವರಿಬ್ಬರ ಮಧ್ಯೆ ಕಲಹಗಳು ಶುರುವಾಗಿದ್ದೆ ಆ ಮೂವರು ವ್ಯಕ್ತಿಗಳಿಂದ. ಅದರಲ್ಲಿ ಮೊದಲನೆಯವರೇ ಸಿದ್ದರಾಮಯ್ಯ ಮತ್ತು ಸತೀಶ್ ನಡುವೆ ಒಂದು ಗಾಢ ಸಂಬಂಧವೇ ಬೆಳೆದಿತ್ತು. ಸಿದ್ದು JDSನಿಂದ ಹೊರಬಂದ ನಂತರ ಸತೀಶ್ ಜಾರಕಿಹೊಳಿ ಕೂಡ ಸಿದ್ದುನ ನಂಬಿ ಹೊರಬಂದಿದ್ರು. ಸಿದ್ದರಾಮಯ್ಯ ಅವರ ಅಹಿಂದ ಸಮಾವೇಶಗಳಿಗೆ ಸತೀಶ್ ತನು ಮನ ಧನವನ್ನ ಅರ್ಪಿಸಿದ್ರು. ಕಳೆದ 2013ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗೆಲುವಿನಲ್ಲಿ ಬಹುದೊಡ್ಡ ಪಾತ್ರ ಇದ್ದದ್ದೇ ಸತೀಶ್ ಜಾರಕಿಹೊಳಿದು. ಆದ್ರೆ ಸಿದ್ದು CM ಆದಾಗ ಸತೀಶ್ಗೆ ಸಿಕ್ಕಿದ್ದು ಮಾತ್ರ ಸಣ್ಣ ಖಾತೆ. ಆಗ ಸತೀಶ್ ಮುನಿಸಿಕೊಳ್ತಾ ಇದ್ದಾಗೆ ಅಬಕಾರಿ ಖಾತೆಯನ್ನ ನೀಡಿತ್ತಲಾಗಿದ್ದಾದ್ರೂ ಯಾವುದೋ ಒಂದು ಹಗರಣ ಕೇಳಿ ಬಂದು ರಾಜೀನಾಮೆ ನೀಡಬೇಕಾಗಿ ಬಂತು. ಆಗ ಸುಮ್ಮನಿರ್ಬೇಕಿದ್ದಂತಹ ಸಿದ್ದು ರಮೇಶ್ ಜಾರಕಿಹೊಳಿ ಹೆಗಲ ಮೇಲೆ ಕೈ ಹಾಕಿದ್ರು, ಸಚಿವ ಸ್ಥಾನವನ್ನು ಕೊಟ್ಟರು. ಆದ್ರಿದು ಸತೀಶ್ ಜಾರಕಿಹೊಳಿಯ ಕಣ್ಣನ್ನ ಕೆಂಪಾಗಿಸ್ತು. ತಾನು ಬೇಡ ಅಂತ ಬಿಟ್ಟು ಬಂದಿದ್ದನ್ನ ರಮೇಶ್ ಎತ್ಕೊಂಡಿದ್ದು ಸತೀಶ್ಗೆ ಇಷ್ಟವಾಗ್ಲಿಲ್ಲ. ಆಗಲೇ ಸತೀಶ್ BJP ಕಡೆ ಮುಖ ಮಾಡಿದ್ರು. ಆದ್ರೆ ಹೈಕಮಾಂಡ್ ಸತೀಶ್ನ ಮನವೊಲಿಸಿ ಉಳಿಸಿಕೊಂಡಿತ್ತು. ಸಿದ್ದು ಬಾದಾಮಿಯಲ್ಲಿ ನಿಂತಾಗಲೂ ದುಡಿದಿದ್ದು ಸತೀಶ್ ಆದ್ರೂ ಸಚಿವ ಸ್ಥಾನ ನೀಡೋ ವಿಚಾರ ಬಂದಾಗ ಆಗಲೂ ಸಿದ್ದು ರಮೇಶ್ನ ಗಮನಕ್ಕೆ ತೆಗೆದುಕೊಂಡಿದ್ದು ಸತೀಶ್ಗೆ ರಮೇಶ್ ಮೇಲಿನ ಸಿಟ್ಟು ಇಮ್ಮಡಿಗೊಳಿಸಿತ್ತು. ಇದೆಲ್ಲ ಹಾಳಾಗಿ ಹೋಗ್ಲಿ ಅಂತ ಸುಮ್ಮನಿದ್ರೆ ರಮೇಶ್ ಜಾರಕಿಹೊಳಿಯ ಆ ತಪ್ಪು ಸತೀಶ್ನ ವ್ಯವಹಾರಕ್ಕೆ ಕಲ್ಲು ಹಾಕಿತ್ತು. ಸಿದ್ದುಗಿಂತ ಸಹೋದರರ ಪಾಲಿಗೆ ಮುಳ್ಳಾಗಿದ್ದು DK ಮತ್ತು ಆಕೆ. ಜಾರಕಿಹೊಳಿ ಸಹೋದರರಿಗೆ ಈ ಇಬ್ಬರು ಮುಳ್ಳಾಗಿದ್ಯಾಕೆ? ಎಸ್, ಸಹೋದರರ ಮಧ್ಯೆ ಮತ್ತಷ್ಟು ಮುನಿಸು ಅಂತರ ಹೆಚ್ಚಾಗೋಕೆ ಕಾರಣವೇ DK ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್. ಒಂದು ಕಾಲದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬೆಳೆಸಿದ್ದೇ ರಮೇಶ್ ಜಾರಕಿಹೊಳಿ. ಆದ್ರೆ ಆಗ ಯಾರು ಲಕ್ಷ್ಮಿ ಹೆಬ್ಬಾಳ್ಕರ್ ಸಚಿವ ಸ್ಥಾನ ಪಡೆಯೋ ಮಟ್ಟಿಗೆ ಬೆಳೀತಾರೆ ಅಂತ ಭಾವಿಸಿರಲಿಲ್ಲ. ಆಕೆ ಶಾಸಕಿ ಸ್ಥಾನಕ್ಕೆ ಸ್ಪರ್ಧಿಸಿದಾಗಲೇ ಸತೀಶ್ ರಮೇಶ್ ಮೇಲೆ ಮುನಿಸಿಕೊಂಡಿದ್ರು. ಆಕೆಯನ್ನ ಸೋಲಿಸಲು ಇಬ್ಬರು ಹರಸಾಹಸ ಮಾಡಿದ್ರು. ಆದ್ರೆ ಆಕೆ ಗೆದ್ದಾಯ್ತು. DKಶಿಯ ಪ್ರಭಾವವನ್ನು ಬೆಳೆಸಿ ಜಿಲ್ಲೆಯಲ್ಲಿ ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡಿಸೋಕೆ ಶುರುವಾದಾಗಲೇ ಬೆಳಗಾವಿಯಲ್ಲಿ ವಿಸ್ತಾರಗೊಂಡಿದ್ದ ಜಾರಕಿಹೊಳಿ ಕುಟುಂಬದ ವ್ಯವಹಾರಗಳು ಹಳ್ಳ ಹಿಡಿಯೋಕೆ ಶುರುವಾಗಿತ್ತು. ಇದು ಸತೀಶ್ ಜಾರಕಿಹೊಳಿಗೆ ರಮೇಶ್ ಮೇಲೆ ಮುನಿಸನ್ನ ಇಮ್ಮಡಿಗೊಳಿಸಿತು. ಆದ್ರೆ ಕಾಲಕ್ರಮೇಣ PLD ಬ್ಯಾಂಕ್ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲಾಟ ಕಂಡಂತಹ ಸತೀಶ್ ತನ್ನ ವ್ಯವಹಾರಗಳಿಗೆ ಕಂಟಕ ಆಗದಂತೆ ಸಮಸ್ಯೆಗಳನ್ನು ಸರಿದೂಗಿಸಿಕೊಳ್ಳಲು ಪ್ರಯತ್ನಿಸಿದ್ರು. ಈಗ ಸತೀಶ್ಗೆ ಲಕ್ಷ್ಮಿ ಮೇಲಿನ ಮುನಿಸು ಕಡಿಮೆ ಆದ್ರೂ ತಾವೇ ಬಿಡಿಸಿದ ಹೆಣ್ಣು ಮಗಳೊಂದಿಗೆ ಸಹಿಸಿಕೊಂಡು ಹೋಗುವಂತೆ ಮಾಡಿದಂತಹ ರಮೇಶ್ ಮೇಲೆ ಮಾತ್ರ ಕೋಪ ತಣ್ಣಗಾಗಿಲ್ಲ. ಅದೇ ರೀತಿ ಈಗ ರಮೇಶ್ ಜಾರಕಿಹೊಳಿಗೂ ತಾವೇ ಬೆಳೆಸಿದ ಹೆಣ್ಣು ಮಗಳು, ಆಕೆಯ ಗಾಡ್ ಫಾದರ್ ಆಗಿರೋ DKಶಿ ಜೊತೆಗೆ ಇವತ್ತು ಕಾಂಗ್ರೆಸ್ನಲ್ಲಿ ಮೂಲೆ ಗುಂಪಾಗ್ತಿರುವಂತಹ ಎಲ್ಲಾ ಬೆಳವಣಿಗೆಯಿಂದಾಗಿ ಬೇಸರ ಉಂಟಾಗಿದ್ದು ಸರ್ಕಾರವನ್ನೇ ಕೆಡವೋ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಸರ್ಕಾರಕ್ಕೆ
ಈಗ ಬಹುದೊಡ್ಡ ಕಂಟಕ ಆಗಿರೋದು ಜಾರಕಿಹೊಳಿ ಬ್ರದರ್ಸ್ ಮಾತ್ರ ಅಲ್ಲ, ಅವ್ರಿಗಿಂತ ದೊಡ್ಡ ವಿಲನ್ ಇರೋದೇ ಬೇರೆ. ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅಂತೂ ಅಲ್ವೇ ಅಲ್ಲ. ಆ ವಿಲನ್ಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧವೂ ಇಲ್ಲದೆ ಹೋದ್ರೂ ಕೂಡ ಸರ್ಕಾರವನ್ನ ಉರುಳಿಸ್ತಾ ಇರೋದು ಮಾತ್ರ ಅವನೇ. ಆ ವಿಲನ್ ಬಗ್ಗೆ HDKಗಾಗ್ಲಿ ಅಥವಾ DKಗಾಗ್ಲಿ ಗೊತ್ತೇ ಇಲ್ಲ. ಯಾರ ವಿಲನ್? ಅವನ್ ಯಾಕೆ ಸರ್ಕಾರಕ್ಕೆ ಕೆಡ್ಡ ತೊಡಕ್ ಹೊರಟವನೆ? ಹವಲಕ್. ಮೈತ್ರಿ ಸರ್ಕಾರಕ್ಕೆ ಅವನೊಬ್ಬನೇ ವಿಲನ್. ಅವನೊಬ್ಬನಿಂದಲೇ ಸರ್ಕಾರ ಆಗಿಬಿಡುತ್ತಾ ಢಮಾರ್. ಅವನಿಂದಲೇ ಸರ್ಕಾರ ಉರುಳುತ್ತಾ ಢಮಾರ್ ಆಗುತ್ತಾ ಅವೆಲ್ಲ ಗೊತ್ತಿಲ್ಲ. ಆದ್ರೆ ಮೈತ್ರಿ ಸರ್ಕಾರಕ್ಕೆ ಬಹುದೊಡ್ಡ ವಿಲನ್ ಅಂದ್ರೆ ಅವನಿಂದಲೇ ಈ ರಮೇಶ್ ಜಾರಕಿಹೊಳಿ ಆಗಾಗ ಅಲ್ಲಿಂದಿಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಜಂಪ್ ಮಾಡ್ತಿರೋದಂತೆ. ಇದಲ್ಲದೆ ರಮೇಶ್ ಜಾರಕಿಹೊಳಿ ಸದ್ಯದಲ್ಲೇ ರಾಜೀನಾಮೆ ಕೊಡ್ತೀನಿ ಎಂದಿರೋದು ಕೂಡ ಅವನಿಂದಲೇ. ಹಾಗಾದ್ರೆ ಯಾರಾತ? ಆತ ಬೇರ್ಯಾರೂ ಅಲ್ಲ, ಈ ರಮೇಶ್ ಜಾರಕಿಹೊಳಿಯ ಭಾಮೈದ ಅಂಬೀರ್ ರಾವ್. ಇವರಿಗೂ ಸರ್ಕಾರಕ್ಕೂ ಏನಪ್ಪಾ ಸಂಬಂಧ ಅಂತ ಯೋಚನೆ ಮಾಡ್ತಿದ್ರ? ಇವನಿಗೂ ಸರ್ಕಾರಕ್ಕೂ ಯಾವ ಸಂಬಂಧವೂ ಇರದೆ ಹೋದ್ರು ಈತ ಹೇಳಿದಂತೆ ಕುಣಿಯೋದು ಮಾತ್ರ ರಮೇಶ್ ಜಾರಕಿಹೊಳಿ. ಇವತ್ತು ಬೆಳಗಾವಿಯಲ್ಲಿ ಜಾರಕಿಹೊಳಿ ಅನ್ನೋದು ಹೆಸರಿಗಷ್ಟೇ ಆಗಿದ್ಯಂತೆ. ಬೆಳಗಾವಿಯಲ್ಲಿ ಏನೇ ಆಗ್ಬೇಕು ಅಂದ್ರೆ ಅದು ಈ ಅಂಬಿರಾವಿಂದಲೇ ಅಂತೆ. ಅಂಬಿರಾವ್ ಕುಣಿಸಿದಂತೆ ರಮೇಶ್ ಜಾರಕಿಹೊಳಿ ಕುಣಿತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಿದೆ. ಇದು ಕೂಡ ಅಣ್ತಮಾಸ್ ನಡುವೆ ಬೇಗುದಿ ಹೆಚ್ಚಲು ಕಾರಣವಾಗಿದೆ. ಈಗ ಜಾರಕಿಹೊಳಿ ಅಣ್ಣ ಹೆಸರಿಗೆ ಮಾತ್ರ ಟೋಟಲಿ ಕಂಟ್ರೋಲ್ ಮಾಡೋದು ಅಂಬಿರಾವ್. ಇವನೊಬ್ಬ ಜಸ್ಟ್ ಸಂತೋಷನ ಆಡ್ಸಕ್ ಬಂದ, ಅವನ ಮಗನ ಆಡ್ಸಕ್ ಬಂದ. ಇವತ್ತು ಇಡೀ ನಮ್ಮ ತಾಲೂಕನ್ನ ಆಳವ ಇವನೇ. ಇಲ್ಲಿಂದನೇ ಘರ್ಷಣೆ ಪ್ರಾರಂಭ ಆಗಿದೆ. ಇವತ್ತು ಯಾವುದೇ ಅಧಿಕಾರಿಗಳು ಕೂಡ ಯಾವುದೇ ಜಾರಕಿಹೊಳಿ ಮಾತು ಕೇಳಲ್ಲ, ಅಂತಿಮವಾಗಿ ಅಂಬಿರಾವ್ ಮಾತು ಕೇಳಬೇಕು. ಗೋಕಾಕ್ ತಾಲೂಕಿನಲ್ಲಿ ಒಂದು ಕಲ್ಲು ಇಡಬೇಕಾದ್ರೆ ಅಂಬಿರಾವ್ನ ಮಾತು ಕೇಳಬೇಕು. ಇಲ್ಲಿಂದ ಇದು ಘರ್ಷಣೆ ಪ್ರಾರಂಭ ಆಗಿದೆ. ಇದು ಕೂಡ ಇನ್ನೊಂದು ಅಡಿಷನ್ ಪಾಯಿಂಟ್ ಇದು. ಈ ಅಂಬಿರಾವ್ ಮಹಾರಾಷ್ಟ್ರದ ಬಡ್ಗಾಂವ್ ಊರಿನವರು. ತಂಗಿ ಮಕ್ಕಳನ್ನ ಆಡ್ಸೋಕೆ ಬಂದ ಅಂಬಿರಾವ್ ಬೆಳಗಾವಿಯಲ್ಲೇ ಸೆಟಲ್ ಆಗ್ಬಿಟ್ಟವರಂತೆ. ರಮೇಶ್ ಜಾರಕಿಹೊಳಿಯ ಎಲ್ಲಾ ವ್ಯವಹಾರಗಳನ್ನ ಈ ಅಂಬಿರಾವ್ ನೋಡ್ಕೊಳ್ತಿದ್ದಾರಂತೆ. ಇದಷ್ಟೇ ಅಲ್ಲ, ರಮೇಶ್ ಜಾರಕಿಹೊಳಿ ಬ್ರದರ್ಸ್ ಕಂಪನಿಯ ದುಡ್ಡೆಲ್ಲ ತೆಗೆದುಕೊಂಡು ಹೋಗಿ ಮಹಾರಾಷ್ಟ್ರದಲ್ಲೇ ಒಂದು ಶುಗರ್ ಫ್ಯಾಕ್ಟರಿ ಕೂಡ ಕಟ್ಟಿಸ್ತಿದ್ದಾರಂತೆ. ಇದು ಅಣ್ತಮ್ಮಂದಿರ ಕಣ್ಣು ಕುಕ್ಕೋ ಹಾಗೆ ಮಾಡಿದೆ. ನಮ್ಮ ಕುಟುಂಬದ ದುಡ್ಡನ್ನ ಯಾರೋ ಮುಂದಾಯಿಸ್ತಾ ಇದ್ದಾರೆ ಅನ್ನೋದು ಕೂಡ ಅಣ್ತಮ್ಮಂದಿರ ಕೋಪಕ್ಕೆ ಕಾರಣವಾಗಿದೆ. ಇದಷ್ಟೇ ಅಲ್ಲ, ಈ ಅಂಬಿರಾವ್ ಸಹೋದರರೆಲ್ಲ ಬಿಜೆಪಿ ಬೆಂಬಲಿಗರಂತೆ. ರಮೇಶ್ ಜಾರಕಿಹೊಳಿ ಇನ್ಫ್ಲೂಯೆನ್ಸ್ ನಿಂದಾಗಿ ಅಂಬಿರಾವ್ ತಮ್ಮ ಮತ್ತೊಬ್ಬ ಸಹೋದರನಿಗೆ ಮಹಾರಾಷ್ಟ್ರದಲ್ಲಿ MLA ಟಿಕೆಟ್ ಕೂಡ ಕೊಡಿಸಿದ್ದಾರಂತೆ. ಅಲ್ಲದೆ ಇಲ್ಲಿ ಬಿಜೆಪಿ ಆಪರೇಷನ್ ನಡೆಸೋಕೆ ಮುಂಬೈ ವಾಸ್ತವ್ಯದ ಖರ್ಚೆಲ್ಲ ನೋಡ್ಕೊಳ್ತಾ ಇರೋದೆಲ್ಲ ಈ ಅಂಬಿರಾವ್ ಅಂತೆ. ಹಾಗಾಗಿ ಈ ಅಂಬಿರಾವ್ನ ತಾಳಕ್ಕೆ ತಕ್ಕಂತೆ ಕುಣಿತಿರುವಂತಹ ರಮೇಶ್ ಜಾರಕಿಹೊಳಿ ಈಗ ಬಿಜೆಪಿ ಕಡೆ ಮುಖ ಮಾಡಿ ಮೈತ್ರಿ ಸರ್ಕಾರವನ್ನೇ ಉರುಳಿಸೋಕೆ ಹೊರಟಿದ್ದಾರೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಮತ್ತೆ ಈಗ ಜಾರಕಿಹೊಳಿ ಸಹೋದರರು ಕಿತ್ತಾಟವನ್ನ ಶುರು ಮಾಡ್ಕೊಂಡಿದ್ದಾರೆ. ಒಡ ಹುಟ್ಟಿದವರಾಗಿದ್ರು ಕೂಡ ರಮೇಶ್ ಹಾಗೂ ಸತೀಶ್ ಜಾರಕಿಹೊಳಿ ಹಿಂದಿನಿಂದಲೂ ರಾಜಕೀಯ ವೈರತ್ವವನ್ನ ಇಟ್ಕೊಂಡವ್ರೆ. ಇದು ನಿನ್ನೆ ಮೊನ್ನೆ ಶುರುವಾದ ಒಳ ಜಗಳ ಅಲ್ಲ ನೋಡಿ, ಇದಕ್ಕೆ ದೊಡ್ಡದಾದ ಇತಿಹಾಸವೇ ಇದೆ. ಅಷ್ಟಕ್ಕೂ ಯಾರಿವರು ಜಾರಕಿಹೊಳಿ ಬ್ರದರ್ಸ್? ಇವರ ಹಿನ್ನೆಲೆ ಏನು? ಇವರು ಯಾಕೆ ಕಿತ್ತಾಡ್ಕೊಳ್ತಿದ್ದಾರೆ? ಇಲ್ಲಿದೆ ನೋಡಿ ಜಾರಕಿಹೊಳಿ ಬ್ರದರ್ಸ್ ನ ಇತಿಹಾಸ. ಅದೊಂದು ದೊಡ್ಡ ಕಥೆ ನೋಡಿ. ಈ ಜಾರಕಿಹೊಳಿ ಬ್ರದರ್ಸ್ ರಾಜಕೀಯವಾಗಿ ಬೆಳೆದು ಬಂದಿದ್ದೇ ಒಂದು ರೋಚಕ ಕತೆ. ಈಗ ಜಾರಕಿಹೊಳಿ ಬ್ರದರ್ಸ್ ಅಂದ್ರೆ ಮೈತ್ರಿ ಸರ್ಕಾರದ ಅಳಿವು ಉಳಿವನ್ನ ನಿರ್ಧರಿಸೋದ್ರ ಮಟ್ಟಿಗೆ ಬೆಳೆದಿದ್ದಾರೆ. ಮೈತ್ರಿ ಸರ್ಕಾರವನ್ನೇ ಕೆಡವುವ ಮಾತು ಬರ್ತಿದೆ ಅಂದ್ರೆ ಯಾರಿವರು ಅನ್ನುವಂತಹ ಪ್ರಶ್ನೆ ಉದ್ಭವಿಸದೇ ಇರಲ್ಲ. ಹೌದು, ಜಾರಕಿಹೊಳಿ ಕುಟುಂಬ ಮೂಲತಃ ಬೆಳಗಾವಿಯ ಗೋಕಾಕ್ ಮೂಲದವರು. ಈ ಜಾರಕಿಹೊಳಿ ತಂದೆ ಲಕ್ಷ್ಮಣ್ ಜಾರಕಿಹೊಳಿ ಅವರಿಗೆ ಒಟ್ಟು 10 ಮಕ್ಕಳು. ಈ ಪೈಕಿ 5 ಗಂಡು ಹಾಗೂ 5 ಹೆಣ್ಣು. ಎಲ್ಲರೂ ಕೂಡ ರಾಜಕೀಯವಾಗಿ ನಂಟು ಬೆಳೆಸಿಕೊಂಡವರೇ. ಜಾರಕಿಹೊಳಿ ಬ್ರದರ್ಸ್ ತಂದೆ ಲಕ್ಷ್ಮಣ್ ಜಾರಕಿಹೊಳಿ ಅವರಿಗೆ 5 ಗಂಡು ಮಕ್ಕಳು. ಈ ಪೈಕಿ ರಮೇಶ್ ಜಾರಕಿಹೊಳಿ ಮೊದಲನೆಯವರು, ಎರಡನೆಯವರು ಸತೀಶ್ ಜಾರಕಿಹೊಳಿ, ಮೂರನೆಯವರು ಬಾಲಚಂದ್ರ ಜಾರಕಿಹೊಳಿ, ನಾಲ್ಕನೆಯವರು ಲಖನ್ ಜಾರಕಿಹೊಳಿ ಹಾಗೂ 5ನೆಯವರು ಭೀಮ್ಶಿ ಜಾರಕಿಹೊಳಿ. ಇವರ ಜೊತೆ 5 ಹೆಣ್ಣು ಮಕ್ಕಳು ಇದ್ದಾರೆ.
1970ರಲ್ಲಿ ಲಕ್ಷ್ಮಣ್ ಜಾರಕಿಹೊಳಿ ಮದ್ಯ ಮಾರಾಟ ಮಾಡುವ ಮೂಲಕ ರಾಜಕೀಯ ಬದುಕಿಗೆ ಅಡಿಪಾಯ ಹಾಕಿದ್ರು. ಆಗಿನಿಂದಲೇ ಮಕ್ಕಳೆಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಾಗಿಯೇ ಗುರುತಿಸಿಕೊಂಡಿದ್ರು. ಆ ಬಳಿಕ 1980ರಷ್ಟೊತ್ತಿಗೆ ಗೋಕಾಕ್ನ ಪ್ರಭಾವಿ ನಾಯಕರಾಗಿ ಜಾರಕಿಹೊಳಿ ಬ್ರದರ್ಸ್ ಗುರುತಿಸಿಕೊಂಡಿದ್ರು. ಆದರೆ ರಮೇಶ್ಗಿಂತ ಮುಂಚಿತವಾಗಿ ಅಂದ್ರೆ ಸತೀಶ್ ಜಾರಕಿಹೊಳಿ 1997ರಲ್ಲಿ ಪರಿಷತ್ ಸದಸ್ಯನಾಗಿದ್ರು. ಆ ಬಳಿಕ 1999ರಲ್ಲಿ ರಮೇಶ್ ಜಾರಕಿಹೊಳಿ ಗೋಕಾಕ್ನಿಂದ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಗೆ ಲಗ್ಗೆ ಇಡ್ತಾರೆ. ವಯಸ್ಸಿನಲ್ಲಿ ರಮೇಶ್ ಜಾರಕಿಹೊಳಿ ಸತೀಶ್ಗಿಂತ ದೊಡ್ಡವರಾದರೂ ಕೂಡ ಸತೀಶ್ ಜಾರಕಿಹೊಳಿ ರಾಜಕೀಯವಾಗಿ ರಮೇಶ್ ಅವರಿಗೆ ಹಿರಿಯರು. ಹೀಗೆ 90ರ ದಶಕದಲ್ಲಿ ಜಾರಕಿಹೊಳಿ ಕುಟುಂಬ ರಾಜಕೀಯಕ್ಕೆ ಧುಮುಕ್ತು. ರಾಜಕೀಯಕ್ಕೆ ಎಂಟ್ರಿ ಕೊಡೋದ್ರ ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ಆರ್ಥಿಕವಾಗಿ ತಮ್ಮನ್ನ ಗಟ್ಟಿಗೊಳಿಸಿಕೊಂಡ್ರು. ಅಬಕಾರಿ ಗುತ್ತಿಗೆಗಳನ್ನ ಪಡೆದುಕೊಂಡು ಕೆಲಸ ಮಾಡೋಕೆ ಶುರು ಮಾಡಿದ್ರು. ನಾಯ್ಕ್ ಫೆಡರೇಷನ್ ಅನ್ನೋ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿದ್ರು. ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಜಾರಕಿಹೊಳಿ ಕುಟುಂಬ ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರು. ಇದು ಒಂದು ಆರಂಭವಾಗಿತ್ತಷ್ಟೇ. ಆ ಬಳಿಕ ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬದ ಸಾಮ್ರಾಜ್ಯ ಎಗ್ಗಿಲ್ಲದೆ ಬೆಳೀತಾನೆ ಸಾಕ್ತು. ಇದೇ ವೇಳೆ ಮದ್ಯ ಮಾರಾಟ ಇವರ ಮುಖ್ಯ ಉದ್ಯೋಗವೇ ಆಗಿತ್ತು. ಇದರಿಂದಲೇ ಜಾರಕಿಹೊಳಿ ಬ್ರದರ್ಸ್ ರಾಜಕೀಯಕ್ಕೂ ಮೊದಲೇ ತಮ್ಮನ್ನ ತಾವು ಸ್ಥಾಪಿಸಿಕೊಂಡಿದ್ರು. ಹೀಗೆ ಬಂದವರೇ ಆ ಬಳಿಕ ರಾಜಕೀಯವಾಗಿ ಬೆಳೆಯಲು ಶುರು ಮಾಡಿದ್ರು. ವಿಶೇಷ ಅಂದ್ರೆ ಜಾರಕಿಹೊಳಿ ಕುಟುಂಬದ 5 ಗಂಡು ಮಕ್ಕಳು ಕೂಡ ಒಂದೊಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದವರು. ಇದೇ ಕಾರಣಕ್ಕೆ ಇವರ ಮಧ್ಯೆ ರಾಜಕೀಯ ಭಿನ್ನಾಭಿಪ್ರಾಯ ಮೊದಲಿನಿಂದಲೂ ಇತ್ತು. ರಮೇಶ್ ಜಾರಕಿಹೊಳಿ ಅಪ್ಪಟ ಕಾಂಗ್ರೆಸ್ಸಿಗನಾಗಿಯೇ ನೆಲೆ ಊರಿದವರು. ಸತತ 5 ಬಾರಿ ಗೋಕಾಕ್ ಕ್ಷೇತ್ರದಿಂದ ಶಾಸಕನಾಗಿ ಆಯ್ಕೆಯಾದರು. ರಮೇಶ್ ಹಾಗೂ ತಮ್ಮ ಲಖನ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡವರು. ಬಾಲಚಂದ್ರ ಹಾಗೂ ಭೀಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿ ನೆಲೆ ಕಂಡುಕೊಂಡಿದ್ದವರು. ಆದರೆ ರಮೇಶ್ ಮಾತ್ರ ಜೆಡಿಎಸ್ ಜೊತೆಗೆ ಇದ್ರು. ಆ ಬಳಿಕ ಸಿದ್ದರಾಮಯ್ಯ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಪಕ್ಷಾಂತರಗೊಂಡಾಗ ಸತೀಶ್ ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು. ಹೀಗೆ ಬೇರೆ ಬೇರೆ ಪಕ್ಷದಲ್ಲಿದ್ದ ಸತೀಶ್ ಹಾಗೂ ರಮೇಶ್ ಬ್ರದರ್ಸ್ ಒಂದೇ ಪಕ್ಷದಲ್ಲಿ ಕಾಣಿಸಿಕೊಂಡ್ರು. ಆ ಬಳಿಕ ಪಕ್ಷದಲ್ಲಿನ ಉಳಿವಿಗಾಗಿ ಇವರಿಬ್ಬರ ಮಧ್ಯೆ ಕಿತ್ತಾಟ ಆರಂಭಗೊಂಡವು. ಹಿಂದಿನಿಂದಲೂ ವೈಮನಸ್ಸು ಹೊಂದಿರುವಂತಹ ಇವರಿಬ್ಬರು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು. ಆದ್ರೀಗ ಇವರಿಬ್ಬರ ನಡುವಿನ ಜಗಳ ಮೈತ್ರಿ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯಾಗಿ ಬಿಂಬಿತವಾಗಿದೆ. ಈಗ ಆರಂಭಗೊಂಡ ಕಿತ್ತಾಟ ಸದ್ಯ ಇಲ್ಲಿಗೆ ಬಂದ್ ನಿಂತಿದೆ. ಸತೀಶ್ ರಾಜಕೀಯವಾಗಿ ರಮೇಶ್ ಜಾರಕಿಹೊಳಿಗೆ ಹಿರಿಯರು ಹಾಗೂ ಕಾಂಗ್ರೆಸ್ನಲ್ಲಿ ಹಿಡಿತವನ್ನ ಇಟ್ಕೊಂಡವರು. ಆದ್ರೂ ಕೂಡ ರಮೇಶ್ ಜಾರಕಿಹೊಳಿ ಸರ್ಕಾರವನ್ನೇ ಬೆಳೆಸ್ಬಿಡ್ತೀನಿ ಅಂತ ಹೊರಟವ್ರೆ. ಇನ್ನೊಂದು ತಿಂಗಳಲ್ಲಿ ಬಿಜೆಪಿ ಸರ್ಕಾರವನ್ನ ರಚನೆ ಮಾಡೋಕ್ ಮುಂದಾಗವ್ರೆ. ಅವರ ಈ ಯತ್ನ ಕೈಗೂಡುತ್ತಾ ಗೊತ್ತಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.